ಹಾಯ್ ಹಲೋ ನಮಸ್ಕಾರ. ಯು ಆರ್ ವಾಚಿಂಗ್ ನಿಶಾ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಹೈ ಪ್ರೋಟೀನ್ ದೋಸೆ ಮತ್ತು ಪಡ್ಡನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ತಗೋಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಿಕಾಸ್ ನಮ್ಮ ಮಾರ್ನಿಂಗ್ ಶುರು ಆಗುವಾಗ ಒಂದು ಹೆಲ್ದಿ ಈಟಿಂಗ್ ಇದ್ದರೆ ನಮ್ಮ ದಿನ ಪೂರ್ತಿ ಎನರ್ಜೆಟಿಕ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು 1 ಕಪ್ ಅಕ್ಕಿ, 1 ಕಪ್ ಹೆಸರು ಕಾಳು, 1/4 ಕಪ್ ಉದ್ದಿನಬೇಳೆ, ಹಾಗೆ 1 ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪಷ್ಟು ಹೆಸರು ಬೇಳೆ, ಹಾಗೆ 1/4 ಕಪ್ಪಷ್ಟು ಶೇಂಗಾ. ಇದನ್ನು ಬೇಕಿದ್ರೆ ನೀವು ಜಾಸ್ತಿನೂ ಹಾಕೋಬೋದು, ತೊಂದರೆ ಇಲ್ಲ. 1 ಟೇಬಲ್ ಸ್ಪೂನಷ್ಟು ಮೆಂತೆ, 1 ಕಪ್ ಅವಲಕ್ಕಿ, ಹಾಗೆ ಲಾಸ್ಟ್ ಇಂಗ್ರೀಡಿಯೆಂಟ್ 1 ಕಪ್ಪಷ್ಟು ಮೈಸೂರು ಬೇಳೆ ಅಥವಾ ಏನು ಆರೆಂಜ್ ಲಿಂಟಲ್ ಅಂತ ಹೇಳ್ತಾರೆ ಅದು. ಈ ಎಲ್ಲ ಇಂಗ್ರೀಡಿಯೆಂಟಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಸ್ವಲ್ಪ ಮೆಷರ್ಮೆಂಟು ಹೆಚ್ಚು ಕಡಿಮೆ ಆಗ್ಬೋದು. ಇದಕ್ಕಿಂತ ಜಾಸ್ತಿ ಬೇಳೆಕಾಳುಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾವುದು ಒಂದು ಇಲ್ಲ ಅಂದ್ರೂ ಏನೂ ಅಡ್ಡಿ ಇಲ್ಲ. ಉದ್ದಿನಬೇಳೆ ಒಂದು ಬೇಕು, ಅಕ್ಕಿ ಬೇಕು, ಅವಲಕ್ಕಿ ಬೇಕು. ಅದು ಬಿಟ್ಟು ಬೇರೆ ಬೇಳೆಕಾಳುಗಳಲ್ಲಿ ಯಾವುದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಕ್ವಾಂಟಿಟಿಯಲ್ಲೂ, ಅಥವಾ ಎಷ್ಟು ಥರದ ಬೇಳೆ ಆದರೂ ನೀವು ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀವೊಂದು 5ರಿಂದ 8 ಗಂಟೆ ಕಾಲ ನೆನೆಸಿಡಬೇಕು. ನೀವು ನಾಳೆ ತಿಂಡಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಮಧ್ಯಾಹ್ನ ನೆನೆಸಿಡಿ, ಸಂಜೆ ಇದನ್ನು ರುಬ್ಬಿ ಇಡಬೇಕು. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಹೇಗೆ ನಾವು ರುಬ್ತೀವಿ ಅದೇ ಥರ. ಇದಕ್ಕೆ 2 ಮೆಣಸಿನಕಾಯಿ, ಹಾಗೆ 1 ಇಂಚಷ್ಟು ಶುಂಠಿ, ಇದೆರಡನ್ನು ಹಾಕಿ ನೈಸಾಗಿ ರುಬ್ಕೊಳ್ಳಿ. ದೋಸೆ ಹಿಟ್ಟನ್ನೆಲ್ಲ ಹೇಗೆ ರುಬ್ಕೊಳ್ತೀವಿ ಅದೇ ಥರ. ನೀರು ನೋಡಿ ಹಾಕ್ಕೊಳ್ಳಿ. ರುಬ್ಬಿಟ್ಟು ನೈಟ್ ಫುಲ್ ಇದನ್ನು ತೆಗ್ದಿಡಬೇಕು. ಇದು ಉಬ್ಬಿ ಬರುತ್ತೆ. ದೋಸೆ ಹಿಟ್ಟೆಲ್ಲ ಹೇಗೆ ನಮಗೆ ಒದಗಿ ಬರುತ್ತಲ್ಲ, ಉಬ್ಬೋದು ಅಂತಾರಲ್ಲ ಆ ಥರ. ಇಷ್ಟು ಮಟ್ಟಿಗೆ ಅದು ಫುಲ್ಲು ಉಬ್ಬಿ ಬರುತ್ತೆ. ಬೇಳೆಕಾಳುಗಳೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ ಹಿಟ್ಟು. ನೀವೆಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಸಾಫ್ಟ್ ಆಗಿರುತ್ತೆ, ಡಬಲ್ ಆದಂಗೆ ಆಗಿದೆ ಹಿಟ್ಟು. ನಾನು ಅಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಫುಲ್ಲು ಒದಗಿ ಬಂದಿತ್ತು. ಇದನ್ನು ನಾನು 2 ಪಾರ್ಟ್ ಮಾಡಿ 1 ಪಾರ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದೆ. ದೋಸೆನೂ ಅಷ್ಟೇ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಸೊ ಬೇಳೆಕಾಳುಗಳೆಲ್ಲ ಮಕ್ಕಳು ತಿನ್ನಲ್ಲ ಅಂತ ನಿಮಗೆ ಕಂಪ್ಲೇಂಟ್ ಇದ್ದರೆ ಈ ಥರ ಎಲ್ಲ ತಿಂಡಿ ಮಾಡಿ ಆರಾಮಾಗಿ ಕೊಡ್ಬೋದು. ಹಾಗೆ ದೊಡ್ಡವರಿಗೂ ಕೂಡ ಇದು ತುಂಬ ಹೆಲ್ದಿ. ಆಬ್ವಿಯಸ್ಲಿ ಪ್ರೋಟೀನ್ ರಿಚ್ ಇರೋವಂಥ ಬ್ರೇಕ್ಫಾಸ್ಟು ಅಥವಾ ಈ ಬೇಳೆಕಾಳುಗಳನ್ನೆಲ್ಲ ಇಷ್ಟು ಕ್ವಾಂಟಿಟಿಯಲ್ಲಿ ಇಷ್ಟು ಹೆಲ್ದಿಯಾಗಿ ತಿಂಡಿ ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಅವರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀರಾ, ಈವನ್ ಜಿಮ್ಗೆ ಹೋಗ್ತೀರಾ, ಬಾಡಿ ಬಿಲ್ಡ್ ಮಾಡ್ತಾಯಿದ್ದೀರಾ ಅಂದರೆ ಅವರಿಗೂ ಕೂಡ ಈ ಬ್ರೇಕ್ಫಾಸ್ಟು ತುಂಬ ಹೆಲ್ದಿಯಾಗಿರುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಮೂಲಿ ನಮ್ಮ ದೋಸೆ ಹೇಗೆ ಗರಿಗರಿಯಾಗಿ ಬರುತ್ತಲ್ಲ, ಎಕ್ಸಾಕ್ಟ್ಲಿ ಹಾಗೆ ಬರುತ್ತೆ. ಇದನ್ನು ನಾನು ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ. ಇನ್ನು 2ನೇ ರೆಸಿಪಿ ಬಂದುಬಿಟ್ಟು ಪಡ್ಡು. ಅದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ ನಾನು 2 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಎಣ್ಣೆನ 2-3 ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈರುಳ್ಳಿನ ಹಾಕಿ ಒಂಚೂರು ಉಪ್ಪು ಹಾಕಿ 1 ನಿಮಿಷ ಅಷ್ಟು ಸಾಟ್ ಮಾಡಿದರೂ ಸಾಕು ನಿಮಗೆ, ಅದಕ್ಕಿಂತ ಜಾಸ್ತಿ ಬೇಡ. ಪಡ್ಡಲ್ಲಿ ಕ್ಲೀನಾಗಿ ಬೇಯಲಿಲ್ಲ ಅಂದರೆ ಅಂತ ಈ ಥರ ಮಾಡ್ಕೊಳ್ಳೋದು. ಬಿಸಿದನ್ನೇ ಹಾಕೋಬೇಡಿ ಹಿಟ್ಟಿಗೆ. ಇದು ಮಾಡಿ 2-3 ನಿಮಿಷ ಸೈಡಲ್ಲಿಟ್ಟು ಆರಿದ ಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನೀವು ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ನಾನು ಮಗನಿಗೂ ಸೇರಿ ಮಾಡ್ತಾಯಿದ್ದೆ. ಅವ್ನು ಸಣ್ಣವನು, ಅದು ತಿಂದರೆ ಮಕ್ಕಳಿಗೆ ಖಾರ ಹತ್ಕೊಳ್ಳುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ, ಆಪ್ಷನ್ ನಿಮಗೆ ಬಿಟ್ಟಿದ್ದು. ಇಲ್ಲಿ ನಾನು ತುಪ್ಪ ಸವರಿ ಅದ್ರ ಮೇಲೆ ಪಡ್ಡನ್ನು ಹಾಕ್ತಾಯಿದ್ದೀನಿ. ಯೂಶ್ವಲಿ ನಾನು ದೋಸೆ ಪಡ್ಡು ಎಲ್ಲ ಮಾಡುವಾಗ, ಈವನ್ ಇಡ್ಲಿ ಮಾಡುವಾಗಲೂ ತುಪ್ಪನ ಯೂಸ್ ಮಾಡ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಈ ಥರ ತುಪ್ಪನೂ ತಿಂದಂಗಾಗತ್ತೆ ಅಂತ ಹೇಳಿ. 1-2 ನಿಮಿಷ ಲಿಡ್ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ಲಿಡ್ ತೆಗೆದು ಪಡ್ಡನ್ನೆಲ್ಲ ಒಮ್ಮೆ ಉಲ್ಟಾ ಮಾಡಿ ಹಾಕಿ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಮೇಲ್ಗಡೆ ಲೇಯರ್ ಬೆಂದಿರಲ್ಲ. ಈ ಥರ ನೋಡಿ
ತುಂಬ ಟೇಸ್ಟಿಯಾಗಿದೆ, ನಿಮಗೇನೂ ಡಿಫ್ರೆನ್ಸ್ ಅನಿಸಲ್ಲ. ತುಂಬ ಸಾಫ್ಟಾಗಿ ಬಂದಿತ್ತು ಪಡ್ಡು ಕೂಡ. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂಗ್ ಮಾಡಿದ್ದು. ದೋಸೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತೆಗೆದಿಟ್ಕೊಂಡು ಮಿಕ್ಕಿದ್ದನ್ನು ನಾನು ತಕ್ಷಣ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೊರಗೆ ಇಡಬೇಡಿ, ಇನ್ನೂ ಜಾಸ್ತಿ ಹುಳಿ ಬಂದುಬಿಡತ್ತೆ. ಸೊ ಒಂದು ಸಲ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ 2 ದಿನದ ಬ್ರೇಕ್ಫಾಸ್ಟಿಗೆ ಏನೂ ತೊಂದರೆ ಇಲ್ಲ. ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹೋಪ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನಮಸ್ತೆ.